ಹಾಯ್ ಎಲ್ರಿಗೂ ನಮಸ್ಕಾರ. 4,000 ಬಂತು, ಗೃಹಲಕ್ಷ್ಮಿ 4,000 ಜಮೆ ಆಯಿತು. ಪ್ರತಿಯೊಬ್ಬರಿಗೂ ಇದೊಂದು ಗುಡ್ ನ್ಯೂಸ್. ಹೌದು, ಈಗ ಒಂದಿಷ್ಟು ಜನ ಕೇಳಿದ್ದೀರ, ಒಂದಿಷ್ಟು ಜನ ಹತ್ರ ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಅಂತ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ್ಯಂಡ್ ಇವತ್ತು ಮುಂಚೆ ಬೆಳಿಗ್ಗೆನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಕಂಪ್ಲೀಟಾಗಿ ಹಣ ಬಂದಿದೆ, ವರಿ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ. ಅದ್ರ ಬಗ್ಗೆ ತುಂಬ ಜನ ಕೇಳಿಸ್ಕೊಂಡಿದ್ದೀರ, ಖುಷಿ ಆಗ್ತದೆ. ಮೇಯ್ನಾಗಿ ಯಾರಿಗೆ ಎಷ್ಟೆಷ್ಟು ಹಣ ಬರ್ತಾ ಇದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್. ಫಸ್ಟ್ ಆಫ್ ಆಲ್, ಯಾರಿಗೆಲ್ಲ ಹಣ ಬಂದಿಲ್ಲ, ದಯವಿಟ್ಟು ಹಣ ಬಂದಿಲ್ಲದೆ ಇರೋರು ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮಾತನ್ನು, ಈಗ ನಿಮ್ಗೆ ಹಣ ಬಂದಿಲ್ಲ, ಸರ್ಕಾರ ಹಣ ಜಮೆ ಮಾಡಿಲ್ಲ, ನಿಮ್ಮ ಅಕೌಂಟಿಗೆ ₹1 ಇವತ್ತಿನವರೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳಿ. ಈಗ ಈ ಒಂದು ಕಮೆಂಟನ್ನು ನೋಡಿ ಸರ್ಕಾರದವರು ಸ್ವಲ್ಪ ಎಚ್ಚೆತ್ಕೊಳ್ತಾರೆ, ನಿಮ್ಮ ಅಕೌಂಟಿಗೆ ಹಣ ಹಾಕುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರುವಂಥದ್ದು. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ನಾನು ಜಾಸ್ತಿ ಉದ್ದಕ್ಕೆ ನಾನು ವಿಡಿಯೋವನ್ನು ಲೆಂತಿಯಾಗಿ ಮಾಡಲ್ಲ, ಸಿಂಪಲಾಗಿ ನನಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಹಣ ಬರುತ್ತೆ, ಏನು ಕತೆ ಅಂತ ನನಗೆ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಈಗ ಕಂಪ್ಲೀಟಾಗಿ ಮೇಯ್ನಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಏನು ಮಾಡಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡದೇ ಇದ್ದವರು ಏನು ಮಾಡಬೇಕಂತ ಇಲ್ಲಿ ಮೇಯ್ನಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಇಂಟರ್ವ್ಯೂನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಸಿಂಪಲ್. ಈಗ ನೀವು ಟೆನ್ಷನ್ ಆಗುವಂಥ ಅಗತ್ಯ ಇಲ್ಲ. ಇಲ್ಲಿ ಸಿಂಪಲ್ ಆಗಿ ಅವ್ರು ಏನು ಹೇಳಿದಾರಪ್ಪ ಅಂತಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿಂಪಲಾಗಿ ಹೇಳಿರುವಂಥದ್ದು, ನಾವು ಹಣವನ್ನು ಹಾಕ್ತೇವೆ, ಖಂಡಿತವಾಗ್ಲೂ ನಾವು ಹಣವನ್ನು ಹಾಕ್ತೇವೆ, ಯಾರೂ ಕೂಡ ಟೆನ್ಷನ್ ಆಗುವಂಥ ಅಗತ್ಯ ಇಲ್ಲ, ನಾವು ಹಣವನ್ನು ಹಾಕ್ತೇವೆ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ, ಅದರಲ್ಲಿ ಮೇಯ್ನಾಗಿ ತುಂಬ ಜನರಿಗೆ ಈಗ ಫುಲ್ ಟೆನ್ಷನ್ ಆಗಿಬಿಡ್ತೀರ, ಅಯ್ಯೋ ಹೌದಾ ಹಂಗೀಗಂತ. ಖಂಡಿತವಾಗ್ಲೂ ಹೌದು, ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ, ಹಣ ಜಮೆ ಆಗುತ್ತೆ. ಆದರೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಫಸ್ಟ್ ಆಫ್ ಆಲ್ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆ ಅಂತ ನೋಡ್ಕೊಳ್ಳಿ, ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಮೇಯ್ನಾಗಿ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ನಾನು ಪದೇ ಹೇಳಲಿಕ್ಕಾಗಲ್ಲ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಬರುತ್ತೆ, ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹಣ ಬರುತ್ತೆ. ಈಗ ಇವರಿಗಷ್ಟು ಅಂತಲ್ಲ, ಆದರೂ ಕೂಡ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಆ್ಯಂಡ್ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನರಿಗೆ ಹಣ ಜಮೆ ಆಗಿರಲಿಲ್ಲ, ಆ್ಯಂಡ್ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆಯನ್ನು ನನಗೆ ತಿಳಿಸಿ, ಸರ್ಕಾರದಿಂದ ಹಣ ಜಮೆ ಆಗಿದೆಯಾ ಆಗಿಲ್ವಾ, ಅಥವಾ ಏನು ಕತೆ, ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ತಿಳಿಸ್ಕೊಡಿ ಸ್ನೇಹಿತರೆ ನನಗೆ. ಎಸ್, ಇದು ಆಯ್ತು. ಈಗ ಇದ್ರ ಬಗ್ಗೆ ಬಿಡಿ. ಈಗ ಮೇಯ್ನಾಗಿ ನಾನು ಪೆನ್ಷನ್ ಹಣದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಪೆನ್ಷನ್ ಹಣ ತುಂಬ ಜನರಿಗೆ, ಇಲ್ಲಿ ಪೆನ್ಷನ್ ಹಣದ ಬಗ್ಗೆ ತುಂಬ ಜನರಿಗೆ ಅಂದರೆ ಟೆನ್ಷನ್ ಆಗ್ತಾಯಿದೆ. ಈಗ ಹಣ ಬಂದಿದೆ, ಹಣ ಬಂದಿಲ್ವಾ, ಏನು ಕತೆ ಅನ್ನುವಂಥದ್ದು ಫುಲ್ ತುಂಬ ಜನರಿಗೆ ಟೆನ್ಷನ್ ಆಗ್ತಾಯಿದೆ. ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ, ತುಂಬ ಜನ ಕೇಳ್ತಾ ಇರುವಂಥದ್ದು, ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ತುಂಬ ಜನರ ಒಂದು ಮಾತು. ಅಂದರೆ ಈಗ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅನ್ನುವಂಥದ್ದು ತುಂಬ ಜನ ಇಲ್ಲಿ ಹೇಳ್ತಾ ಇದ್ದೀರಾ. ಈಗ ಹಣ ಬರಬೇಕಂತಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಜನರಿಗೆ ಇಲ್ಲಿ ಕ್ವಶನ್ ಆಗಿ ಉಳಿದಿದೆ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಏನು ಮಾಡಬೇಕು, ಇಲ್ಲಿ ಇದನ್ನೆಲ್ಲ ಮಾಡುವಂಥದ್ದು ಹೇಗೆ, ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಇದನ್ನು ನಾನು ಹೇಳಿದರೂ ಕೂಡ ಕೆಲವರು ಕೇಳಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾರ್ಯಾರ ಅಕೌಂಟಿಗೆ ಹಣ ಬರಬೇಕು, ಏನು ಕತೆ. ಇಲ್ಲಿ ಒಂದಿಷ್ಟು ಜಿಲ್ಲೆಗಳ ಈಗ ರೈತರಿಗೂ ಕೂಡ ಮತ್ತು ಮಹಿಳೆಯರಿಗೆ ಎಲ್ರಿಗೂ ಕೂಡ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನುವಂಥದ್ದೇ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಯಾವಾಗೆಲ್ಲ ಹಣ ಬರುತ್ತೆ, ಯಾರಿಗೆ ಹಣ ಬರುತ್ತೆ. ಈಗ ತುಂಬ ಜನ ಕೇಳಿದ್ದೀರ, ಸರ್ ನಮ್ಗೆ ಹಣ ಬಂದಿಲ್ಲ ಸರ್, ಯಾವಾಗ ಹಣ ಬರುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಈಗ ನಾನು ತುಂಬ ಜನರಿಗೆ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನಪ್ಪ ಅಂತಂದರೆ, ನಿಮ್ಗೆ ಯಾವಾಗ ಹಣ ಬರುತ್ತೆ, ಯಾರಿಗೆ ಹಣ ಬರುತ್ತೆ ಕಂಪ್ಲೀಟಾಗಿ ನನಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಈ ಒಂದು ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ತುಂಬ ಜನ ಮಾಡ್ತಾ ಇಲ್ಲ. ಆ ಒಂದು ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ, ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಕಮೆಂಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಎಲ್ಲದನ್ನು ತಿಳಿಸ್ಕೊಡಿ.
ಎಲ್ಲದನ್ನು ನಿಮ್ಮ ಅನಿಸಿಕೆ ಏನಿದೆ ಈ ಒಂದು ಯೋಜನೆ ಬಗ್ಗೆ ಮಾತ್ರ ಅದನ್ನ ಎಲ್ಲದನ್ನು ತಿಳಿಸ್ಕೊಡಿ. ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪಾನ್ ಕಾರ್ಡ್ ಅಪ್ಡೇಟ್ ಏನೇ ಇರಲಿ, ಆದರೆ ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ, ಇಲ್ಲಿ ಒಂದಿಷ್ಟು ಜನರಿಗೆ ತುಂಬ ಕ್ಯೂರಿಯಾಸಿಟಿ ಅಂತಂದರೆ, ಈಗ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥದ್ದು ಸರಿ. ಯಾವ ರೀತಿಯಲ್ಲಿ ಆಗಿಲ್ಲ, ಯಾರಿಗಾಗಿಲ್ಲ, ಮತ್ತು ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು, ಯಾಕೆ ಆಗಿಲ್ಲ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ತುಂಬ ಜನ ಕೇಳ್ತೀರ, ಈಗ ಅಂದರೆ ನಮಗೆ ಅದಾಗಿಲ್ಲ ಸರ್, ಇದಾಗಿಲ್ಲ ಸರ್ ಅಂತ ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗ್ಬೇಡಿ. ಈಗ ಯಾರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ನೀವು ಅದರಲ್ಲಿ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಲ್ಲ, ಯಾಕಪ್ಪ ಅಂತಂದು ತುಂಬ ಜನ ಟೆನ್ಷನ್ ತಗೊಳ್ಬಿಡ್ತೀರೋ, ಅಯ್ಯೋ ಇಲ್ಲ, ಡೆಫಿನೆಟಾಗಿ ಹಣ ಬರುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ಜನ ಕೇಳಿದಿರಿ ಆಧಾರ್ ಕಾರ್ಡ್ ಅಪ್ಡೇಟ್, ಮತ್ತು ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ. ರೇಷನ್ ಕಾರ್ಡ್ ಅಪ್ಡೇಟು ಕೇಳಿದ್ರಿ. ಆ್ಯಂಡ್ ನಿಮ್ಗೆ ಇದಾದಮೇಲೆ ತುಂಬ ಜನ ಮತ್ತೊಂದು ಕೇಳಿದ್ರಿ, ಏನಪ್ಪ ಅಂತಂದರೆ ಆಲ್ಮೋಸ್ಟ್ ನಮ್ಗೆ ಹಣ ಯಾಕೆ ಜಮೆ ಆಗ್ತಾಯಿಲ್ಲ ಅನ್ನುವಂಥದ್ದು. ಇಲ್ಲಿ ಹಣ ಜಮೆ ಆಗ್ತಾಯಿಲ್ಲ ಅಂತ ಯಾರು ಹೇಳಿದರು ಅಂತ ನಾನು ಕೇಳುವಂಥದ್ದು. ಯಾಕಪ್ಪ ಅಂತಂದರೆ ಹಣ ಇಲ್ಲಿ ಜಮೆ ಆಗುತ್ತೆ, ಪೆನ್ಷನ್ ಹಣ ಕೂಡ ಜಮೆ ಆಗುತ್ತೆ. ಪೆನ್ಷನ್ ಹಣದಲ್ಲಿ ತುಂಬ ಜನ ಕಾಯ್ತಾ ಇದ್ದೀರ ಅಂತ ನನಗೆ ಗೊತ್ತಿದೆ. ತುಂಬ ಜನ ಹೇಳಿದ್ದೀರ, ನಮಗೆ ಹಣ ಬೇಕು ಸರ್, ನಮ್ಗೆ ಹಣ ಬಂದಿಲ್ಲ, ನಾವು ಇದುವರೆಗೂ ಕೂಡ ಕಾಯ್ತಾ ಇದ್ದೀವಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆಯೂ ಕೂಡ ನಾನು ಆಲ್ರೆಡಿ ಚೆಕ್ ಮಾಡಿದ್ದೆ. ಆ್ಯಂಡ್ ತುಂಬ ಜನ ಹೇಳಿದ್ದೀರ ಹಣ ಬಂದಿಲ್ಲ ಸರ್ ಹಾಗೆ ಹೀಗೆ ಅನ್ನುವಂಥದ್ದು. ಡೆಫಿನೆಟಾಗಿ ನಾನು ನಿಮಗೆ ಚೆಕ್ ಮಾಡ್ತೇನೆ ಆ್ಯಂಡ್ ನೋಡ್ತೇನೆ ಏನಾಗಿದೆ. ಆಲ್ಮೋಸ್ಟ್ ತುಂಬ ಜನ ಕಮೆಂಟ್ ಮಾಡಿದ್ರಿ, ಹಾಗಾಗಿ ಡೆಫಿನೆಟಾಗಿ ನೋಡ್ತೇನೆ ಏನಾಗಿದೆ, ಹಣ ಬರೋದಿಲ್ಲೋ ಏನು ಕತೆ ಅಂತ ನೋಡೋಣ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಮಾಡ್ಕೊಳ್ಳಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂತಂದರೆ ನಿಮ್ಮ ಅನಿಸಿಕೆ ಏನಿದೆ, ಬೇರೆ ಅನಿಸಿಕೆ ಬೇಡ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಂದು ತಿಳಿಸಿ. ಆ್ಯಂಡ್ ಇಲ್ಲಿ ಇನ್ನೊಂದು ಪೆನ್ಷನ್ ಹಣದ ಬಗ್ಗೆ ಆಲ್ರೆಡಿ ಒಂದಿಷ್ಟು ಜನ ಕೇಳಿದ್ರಿ. ಈಗ 2,000 ಹಣ ಜಮೆ ಆಗಲ್ವಾ, ಪೆನ್ಷನ್ ಹಣ ಒಂದೂವರೆ ಸಾವಿರ ರೂಪಾಯಿ ಹಣ ಜಮೆ ಆಗಲ್ವಾ, ಅದ್ರ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಜನ ಈಗ ತುಂಬ ಬಾರಿ ಕೇಳಿದ್ರಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಕೇಳಿದ್ರಿ. ತುಂಬ ಜನ ಕೇಳಿದರು. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಪೆನ್ಷನ್ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಇದ್ರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ. ಈಗ ಪೆನ್ಷನ್ ಹಣ ಯಾರಿಗೆ ಹಣ ಜಮೆ ಆಗುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬ ಜನ ಕೇಳ್ತೀರಾ, ಪೆನ್ಷನ್ ಹಣ ಜಮೆ ಆಗುತ್ತಾ ಸರ್ ಅನ್ನುವಂಥದ್ದು ಎಲ್ಲರ ಕ್ವಶನ್. ಇದ್ರ ಬಗ್ಗೆ ಗೊತ್ತಿದೆ ಎಲ್ರಿಗೂ. ಆದರೆ ನೀವು ಏನು ಮಾಡಬೇಕು, ಈಗ ಪೆನ್ಷನ್ ಹಣ ಜಮೆ ಆಗಬೇಕು, ಆ ರೀತಿ ಈ ಹಣ ಜಮೆ ಆಗಬೇಕು, ಮತ್ತೊಂದು ಯಾವುದೇ ಒಂದು ಯೋಜನೆಯ ಹಣವನ್ನು ಜಮೆ ಆಗಬೇಕಂತಂದರೆ ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಪೆನ್ಷನ್ ಹಣವನ್ನು ಇಲ್ಲಿ ಎಲ್ಲರೂ ಕೂಡ ಮೇಯ್ನಾಗಿ ಪೆನ್ಷನ್ ಹಣವನ್ನು ಪಡ್ಕೊಳ್ಳೇಬೇಕು. ಆ್ಯಂಡ್ ಪೆನ್ಷನ್ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಅಂತಂದರೆ ಒಂದಿಷ್ಟು ಜನರಿಗೆ ಗೊತ್ತಿದೆ. ಈಗ ಆಲ್ರೆಡಿ ತುಂಬ ಜನ ಕೇಳಿದ್ದೀರ. ಪೆನ್ಷನ್ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಅಂತಂದರೆ, ನೀವು ಮೇಯ್ನಾಗಿ ಪೆನ್ಷನ್ ಹಣವನ್ನು ಪಡ್ಕೊಳ್ಳುವಂಥದ್ದು ಸಿಂಪಲಾಗಿ ಒಂದು ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕು, ಎಲ್ಲರ ಅಕೌಂಟಿಗೆ ಹಣ ಬರುವಾಗ ಆಗಬೇಕು. ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸಿ. ಯಾಕಪ್ಪ ಅಂತಂದರೆ ನಾನು ನೋಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಇನ್ನೊಂದು ವಿಚಾರ, ಇಲ್ಲಿ ದಯವಿಟ್ಟು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಯಾರಿಗೆ ಬಂದಿಲ್ಲ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ದಯವಿಟ್ಟು ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಅನಿಸಿಕೆಯಿಂದನೇ ನಮಗೆ ತುಂಬ ಆಲ್ಮೋಸ್ಟ್ ನೀವು ಹೇಳಿದ ಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಿಮ್ಗೆ ಏನು ಬೇಕು ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ. ಯಾವ್ಯಾವ ಸ್ಕೀಮ್ ಬಗ್ಗೆ ನಾನು ಇನ್ಮೇಲೆ ವಿಡಿಯೋ ಮಾಡಬೇಕು ಅದನ್ನೆಲ್ಲ
ನೀವು ತಿಳಿಸ್ಕೊಡಿ ನನಗೆ. ನಾನು ಅದರ ಒಂದು ಬೇಸ್ ಮೇಲೆ ಅಂದರೆ ನೀವು ಹೇಳಿರುವಂಥ ಇದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಸ್ನೇಹಿತರೆ. ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ.